ಇದು ನನ್ನ ಫೇವ್ರೆಟ್ ಡೇ ಭಾನುವಾರ ಬೆಳಗಿನ ಮಿನಿ ವ್ಲಾಗ್ ಆಗಿರುತ್ತೆ. ಎದ್ದಿದ್ದು 8 ಗಂಟೆ ಆಗಿತ್ತು. ಎದ್ದೇಳೋ ಅಷ್ಟರಲ್ಲಿ ಸೂರ್ಯ ಬಂದ್ಬಿಟ್ಟು ಬಾಕಲು ತಟ್ತಾ ಇದ್ರು. ಎಷ್ಟು ಬಿಸಿಲಿದೆ ಅಲ್ವಾ. ಸಂಡೇ ಅಂದ್ರೇ ಕ್ಲೀನಿಂಗ್ ಡೇ. ನಾವು ತಾಯಂದರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆ ಅದೆಷ್ಟು ಗಲೀಜಾಗಿರುತ್ತಲ್ವ. ಎಷ್ಟು ಜನ ತಾಯಂದ್ರು ಇದಕ್ಕೆ ರಿಲೇಟ್ ಮಾಡ್ಕೊತೀರಾ ಕಮೆಂಟ್ನಲ್ಲಿ ತಿಳಿಸಿ. ಮಗು ಎದ್ದೇಳೋ ಅಷ್ಟರಲ್ಲೇ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರು ಎದ್ದೇ ಬಿಟ್ಟರು. ಸೊ ಇವತ್ತು ಇಬ್ಬರು ಒಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದ್ವಿ. ಆಚೆ ಹೋಗೋದಿತ್ತು, ಬೇಗ ರೆಡಿ ಆಗೋಣ ಅಂದ್ಬಿಟ್ಟು. ಸೊ ಪಾಪುಗೆ ಇವತ್ತು ಈ ಡ್ರೆಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ನಾನು ಇವತ್ತು ತುಂಬ ಚೆನ್ನಾಗಿರೋ ಈ ಕುರ್ತಿನೂ ಆರ್ಡ್ರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜಿಂದ. ಡೀಟೇಲ್ಸ್ ಬೇಕಿದ್ರೆ ಟ್ಯಾಗ್ ಮಾಡಿರ್ತೀನಿ. ಅದಕ್ಕೆ ನಾನು ವೈಟ್ ಪ್ಲಾಜೋನ ಪೇರ್ ಮಾಡ್ತಿದ್ದೀನಿ. ಆಚೆ ಹೋಗೋದು ಅಂದಿದ ತಕ್ಷಣ ಸನ್ಸ್ಕ್ರೀನ್ನ ಮರೆಯೋಕ್ಕಾಗತ್ತಾ? ನಾವು ದೊಡ್ಡವ್ರು ಮಾತ್ರ ಅಲ್ಲ, ಮಕ್ಳಿಗೂ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ಸು ಇವಾಗ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ ಬೇಬೀಸ್ಗೋಸ್ಕರನೇ. ನಾನು ಬೇಬಿ ಹಗ್ ಬ್ರ್ಯಾಂಡು ಪರ್ಚೇಸ್ ಮಾಡಿದ್ದೀನಿ. ಆಚೆ ಹೋಗೋವಾಗ ಯಾವತ್ತೂ ಮಿಸ್ ಮಾಡದೆ ಸನ್ಸ್ಕ್ರೀನ್ನ ಹಚ್ಚಿ ಕರ್ಕೊಂಡು ಹೋಗ್ತೀನಿ. ಮಕ್ಕಳನ್ನ ರೆಡಿ ಮಾಡುವಷ್ಟರಲ್ಲಿ ನಾವು ತಾಯಂದ್ರು ಪಡೋ ಪಾಡು ಒಂದು ಕೊಟ್ಟರೆ ಒಂದು ಕೆಳಗೆ ಬಿಸಾಕ್ತಾರೆ, ಅದನ್ನೇ ಎತ್ಕೊಡ್ಬೇಕು. ಮತ್ತೆ ಕೈಯಲ್ಲೇನಾದರೂ ಕೊಟ್ಟು ಹಾಗೆ ರೆಡಿ ಮಾಡುವಷ್ಟರಲ್ಲಿ ಸಾಕಾಗ್ಬಿಡತ್ತೆ. ರೆಡಿ ಮಾಡುವಷ್ಟರಲ್ಲಿ ಒಂದು ವರ್ಕೌಟ್ ಸೆಷನ್ ಮುಗಿಸಿರೋ ಅಷ್ಟು ಕ್ಯಾಲರೀಸ್ ಬರ್ನ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಈ ಡ್ರೆಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ನಮ್ಮ ಪಾಪುಗೆ. ಇದ್ರ ಜೊತೆ ಒಂದು ಕ್ಯೂಟಾಗಿರೋ ಹೆಡ್ ಬ್ಯಾಂಡ್ ಸಹ ಬಂದಿದೆ. ಇದಕ್ಕೇನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಈ ಥರ ಹೆಣ್ಮಕ್ಳಿಗೆ ಚೆನ್ನಾಗಿ ಮ್ಯಾಚಿಂಗ್ ರೆಡಿ ಮಾಡಿಬಿಟ್ರೆ ನೋಡೋಕ್ಕೆ ಒಂದು ಚಂದ. ಜಾತ್ರೆಯಲ್ಲಿ ಒಂದು ಸನ್ ಗ್ಲಾಸಸ್ ಕೊಡಿಸಿದೆ ಪಾಪುಗೋಸ್ಕರ. ಸ್ವಲ್ಪ ಸ್ಟೈಲಿಶಾಗಿ ಕಾಣಿಸುತ್ತೆ ಅಂತ ಹಾಕಿದ್ದೆ. ನಮ್ಮ ಪಾಪು ಏನೂ ಹಾಕ್ಕೊಳ್ಳಲ್ಲ ಸನ್ ಗ್ಲಾಸಸ್ಸು, ಹೇರ್ ಬ್ಯಾಂಡ್ ಎಲ್ಲ ಕಿತ್ತಿ ಬಿಸಾಕ್ತಾರೆ. ಆ್ಯಂಡ್ ಈ ಡ್ರೆಸ್ಸು ಸಮ್ಮರ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಎಷ್ಟು ಲೈಟ್ ವೆಯ್ಟ್ ಇದೆ, ಅಷ್ಟೊಂದು ಹೆವಿನೂ ಅನ್ಸಲ್ಲ. ಅವ್ರಿಗೆ ಕೂಲಾಗಿ ಬ್ರೀತೇಬಲ್ ಆಗಿದೆ ಮೆಟೀರಿಯಲ್ ಸಹ. ಆ್ಯಂಡ್ ನಾವಿಬ್ಬರು ರೆಡಿಯಾಗಿ ಅವ್ರ ಅಪ್ಪನಿಗೋಸ್ಕರ ವೆಯ್ಟ್ ಮಾಡಿ ಸಾಕಾಯಿತು. ಫೈನಲಿ ಅವರಪ್ಪ ಬಂದು ನಾವಿಲ್ಲಿಂದ ಹೊರಟ್ವಿ. ನಾವು ಊರಿಗೂ ರೀಚ್ ಆಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಹೋಗೋಷ್ಟರಲ್ಲಿ ಎಲ್ಲ ಅಡುಗೆ ರೆಡಿ ಇತ್ತು. ಡೈರೆಕ್ಟ್ ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ. ಇವತ್ತು ಒಬ್ಬಟ್ಟು ಊಟನ ತಿಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್.